ಹಾಯ್ ಹಲೋ ನಮಸ್ತೆ. ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತು ಬ್ಯಾಡಗಿ ಮಾರ್ಕೆಟಲ್ಲಿ ಮೆಣಸಿನಕಾಯಿ ಮಾರ್ಕೆಟ್ ನಡೆದಿರುತ್ತೆ. ಅದರ ಜೊತೆಗೇ ಇವತ್ತು ಗುಂಟೂರು ಮಾರ್ಕೆಟು ಹಾಗೂ ವಾರಂಗಲ್ ಮತ್ತು ಕಮ್ಮ ಮಾರ್ಕೆಟ್ಗಳಲ್ಲೂ ಕೂಡ ಮೆಣಸಿನಕಾಯಿ ಮಾರ್ಕೆಟ್ ನಡೆದಿರುತ್ತೆ. ಓಕೆನಾ. ಈ 4 ಮಾರ್ಕೆಟ್ಗಳ ಬಗ್ಗೆ ಇವತ್ತಿನ ವಿಡಿಯೋವನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಓಕೆನಾ. ಅಂದರೆ ಯಾವ್ಯಾವ ಕಾಯಿ ಯಾವ್ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಓಕೆನಾ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಾಗಾದರೆ ಮೊದಲನೇದಾಗಿ ನಾವು ಇವತ್ತು ನೋಡೋದಾದರೆ ಬ್ಯಾಡಗಿ ಮಾರ್ಕೆಟ್ ನೋಡೋಣ. ಸೊ ಬ್ಯಾಡಗಿ ಮಾರ್ಕೆಟ್ಗೆ ಇವತ್ತು AC ಕಾಯಿ ಬಂದು 20,000 ಚೀಲಗಳು ಇವತ್ತು AC ಕಾಯಿ ಬ್ಯಾಡಗಿಗೆ ಬಂದಿರ್ತವೆ. ಅದರಲ್ಲಿ 9,000 ಚೀಲಗಳು ಮಾತ್ರ ಮಾರಾಟ ಆಗಿರ್ತವೆ ಇಲ್ಲಿ ಬ್ಯಾಡಗಿ ಮಾರ್ಕೆಟಲ್ಲಿ. ಓಕೆನಾ. ಅದರಲ್ಲಿ ಡಬ್ಬಿ ಕಾಯಿ ಬಂದುಬಿಟ್ಟು 22,000ರಿಂದ 25,000 ಮಾರಾಟ ಆಗಿದೆ. ನೋಡಿ, ಡಬ್ಬಿ ಬೆಸ್ಟ್ ಅಂದರೆ ಟಾಪ್ ಕ್ವಾಲಿಟಿ ಡಬ್ಬಿ ಕಾಯಿ ಬಂದುಬಿಟ್ಟು 22,000ದಿಂದ ಹಿಡಿದು 25,000ದವರೆಗೂ ಮಾರಾಟ ಆಗಿದೆ. ಟಾಪ್ ಇವತ್ತು ಡಬ್ಬಿ ಬ್ಯಾಡಗಿ ಮಾರ್ಕೆಟಲ್ಲಿ 25,000 ರೂಪಾಯಿ. ಓಕೆನಾ, ಪ್ರತಿ 1 ಕ್ವಿಂಟಾಲ್ಗೆ. ಇನ್ನು ಕಡ್ಡಿ ನೋಡೋದಾದರೆ ಕಡ್ಡಿ ಕಾಯಿ ಬಂದುಬಿಟ್ಟು 17,000ದಿಂದ ಹಿಡಿದು 20,000ದವರೆಗೂ ಮಾರಾಟ ಆಗಿದೆ. 17,000ದಿಂದ ಹಿಡಿದು 20,000ದವರೆಗೂ ಮಾರಾಟ ಆಗಿದೆ ಕಡ್ಡಿ. ಬೆಸ್ಟ್ ಕ್ವಾಲಿಟಿ ಇವು. ಟಾಪ್ ರೇಟ್ ಬಂದುಬಿಟ್ಟು ಇವತ್ತು 20,000 ಮಾರಾಟ ಆಗಿದೆ ಬ್ಯಾಡಗಿ ಮಾರ್ಕೆಟಲ್ಲಿ ಕಡ್ಡಿಕಾಯಿ ಪ್ರತಿ 1 ಕ್ವಿಂಟಾಲ್ಗೆ. ಓಕೆನಾ. 2043 ಸಿಜೆಂಟಾ ನೋಡೋದಾದರೆ 15,000ದಿಂದ ಹಿಡಿದು 16,000ದವರೆಗೂ ಮಾರಾಟ ಆಗಿದೆ. ನೋಡಿ, ಬ್ಯಾಡಗಿ ಮಾರ್ಕೆಟಲ್ಲಿ ಇವತ್ತು 2043 16,000 ಹೈಯೆಸ್ಟ್ ಮಾರ್ಕೆಟ್ ಪ್ರೈಸ್ ಮಾರಾಟ ಆಗಿದೆ ಪ್ರತಿ 1 ಕ್ವಿಂಟಾಲ್ಗೆ. ಓಕೆನಾ. ನೆಕ್ಸ್ಟು 5531. ಓಕೆನಾ. 5531 ಬಂದುಬಿಟ್ಟು 11ರಿಂದ ಹಿಡಿದು 13,000 ಮಾರಾಟ ಆಗಿದೆ. ನೋಡಿ, ಹೋದ ಮಾರ್ಕೆಟು 14,000 ಇತ್ತು 5531. ಈ ಮಾರ್ಕೆಟ್ AC ಕಾಯಿ ಏನಾಗಿದೆ 13,000 ಅಂದರೆ 1,000 ಕುಂಠಿತ ಆಗಿದೆ ಪ್ರತಿ 1 ಕ್ವಿಂಟಾಲಿಗೆ. ಓಕೆನಾ. 5531 13,000 ಹೈಯೆಸ್ಟ್ ಇವತ್ತು ಬ್ಯಾಡಗಿ ಮಾರ್ಕೆಟ್ AC ಕಾಯಿ. ಓಕೆ. ನೆಕ್ಸ್ಟು ಇದಿಷ್ಟು ಬ್ಯಾಡಗಿ ಮಾರ್ಕೆಟ್ ಆಯಿತು. ಈಗ ನೆಕ್ಸ್ಟ್ ಗುಂಟೂರು ಮಾರ್ಕೆಟ್ ನೋಡೋಣ. ಸೊ ಇವತ್ತು ಗುಂಟೂರು ಮಾರ್ಕೆಟ್ಗೆ ಏನಿಲ್ಲ ಅಂದರೂ 75,000ದಿಂದ ಹಿಡಿದು 80,000 ಚೀಲಗಳು ಇವತ್ತು ಗುಂಟೂರು ಮಾರ್ಕೆಟ್ಗೆ ಬಂದಿದ್ದಾವೆ. ಸೊ ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ತೇಜಕಾಯಿ ಬಂದುಬಿಟ್ಟು 15,000ದಿಂದ ಹಿಡಿದು 19,500ವರೆಗೂ ಮಾರಾಟ ಆಗಿದೆ. ಓಕೆನಾ. 19,500 ಇವತ್ತು ಗುಂಟೂರು ಮಾರ್ಕೆಟಲ್ಲಿ ತೇಜಕಾಯಿ ಟಾಪ್ ಕ್ವಾಲಿಟಿ ರೇಟು ಮಾರಾಟ ಆಗಿದೆ. ಓಕೆನಾ. ನೆಕ್ಸ್ಟು 355 ಬ್ಯಾಡಗಿ. ಇನ್ನು 355 ಬ್ಯಾಡಗಿ ನೋಡೋದಾದರೆ 13,000ದಿಂದ ಹಿಡಿದು 16,000ದವರೆಗೂ ಮಾರಾಟ ಆಗಿದ್ದಾವೆ. 13,000ದಿಂದ ಹಿಡಿದು 16,000ದವರೆಗೂ ಮಾರಾಟ ಆಗಿದ್ದಾವೆ. ಇನ್ನು ಸಿಜೆಂಟಾ ಬ್ಯಾಡಗಿ ಬಂದುಬಿಟ್ಟು 12,000ದಿಂದ ಹಿಡಿದು 14,000ದವರೆಗೆ ಮಾರಾಟ ಆಗಿದೆ. ಇನ್ನು 273 ಕುಬೇರ ಬಂದುಬಿಟ್ಟು 12,500ರಿಂದ ಹಿಡಿದು 15,500ವರೆಗೂ ಮಾರಾಟ ಆಗಿದೆ. ನೋಡಿ, 15,500 ಇವತ್ತು 273 ಕುಬೇರದು ಗುಂಟೂರು ಮಾರ್ಕೆಟಲ್ಲಿ ಹೈಯೆಸ್ಟ್ ಪ್ರೈಸ್ ಮಾರ್ಕೆಟ್ ಆಗಿದೆ ಪ್ರತಿ 1 ಕ್ವಿಂಟಾಲ್ಗೆ. ಓಕೆನಾ. ಇನ್ನು ಸೂಪರ್ 10 ನೋಡೋದಾದರೆ 14,000ದಿಂದ ಹಿಡಿದು 16,500ವರೆಗೂ ಮಾರಾಟ ಆಗಿದೆ. ನೋಡಿ, 16,500 ಸೂಪರ್ 10 ಇವತ್ತು ಗುಂಟೂರು ಮಾರ್ಕೆಟಲ್ಲಿ ಹೈಯೆಸ್ಟ್ ಮಾರ್ಕೆಟಿಂಗ್ ಪ್ರೈಸ್ 16,500. ಓಕೆನಾ. ಇನ್ನು 2043 ನೋಡೋದಾದರೆ 13,000ದಿಂದ ಹಿಡಿದು 16,000ದವರೆಗೂ ಮಾರಾಟ ಆಗಿದೆ 2043. ಓಕೆನಾ, ಗುಂಟೂರು ಮಾರ್ಕೆಟಲ್ಲಿ. ಇನ್ನು ಬ್ಯಾಡಗಿ ಮಾರ್ಕೆಟ್ ಮತ್ತು ಗುಂಟೂರು ಮಾರ್ಕೆಟ್ 2 ಮಾರ್ಕೆಟ್ಗಳಲ್ಲಿ 2043 ನೋಡೋದಾದರೆ 2 ಮಾರ್ಕೆಟ್ ಸೇಮ್ ಪ್ರತಿ 1 ಕ್ವಿಂಟಾಲ್ಗೆ 16,000 ಹೈಯೆಸ್ಟ್ ಇವತ್ತು ಮಾರಾಟ ಆಗಿದೆ. ಓಕೆನಾ. ಇನ್ನು 5531 ಗುಂಟೂರು ಮಾರ್ಕೆಟಲ್ಲಿ ನೋಡೋದಾದರೆ 12,000ದಿಂದ ಹಿಡಿದು 14,500ವರೆಗೂ ಮಾರಾಟ ಆಗಿದೆ. ನೋಡಿ, ಇನ್ನು ಇದು ಕೂಡ ಬ್ಯಾಡಗಿ ಮಾರ್ಕೆಟ್ಗೆ ಮತ್ತು ಗುಂಟೂರು ಮಾರ್ಕೆಟ್ಗೆ ಹೋಲಿಸೋದಾದರೆ ಬ್ಯಾಡಗಿ ಮಾರ್ಕೆಟಲ್ಲಿ ಏನಾಗಿದೆಪ್ಪ ಅಂದರೆ 13,000 ಹೈಯೆಸ್ಟ್ 5531 ಮಾರಾಟ ಆದರೆ 14,500 ಗುಂಟೂರು ಅಂದರೆ 1,500 ಪ್ರತಿ 1 ಕ್ವಿಂಟಾಲಿಗೆ 1,500 ರೂಪಾಯಿ ಜಾಸ್ತಿ ಇರೋದು ಗುಂಟೂರು ಮಾರ್ಕೆಟಲ್ಲಿ. ಓಕೆನಾ. ಇನ್ನು ಬುಲೆಟ್ ಕಾಯಿ ಬಂದುಬಿಟ್ಟು 13,000ದಿಂದ ಹಿಡಿದು 16,000 ಮಾರಾಟ ಆಗಿದೆ. ಅದ್ರ ಜೊತೆಗೇ ಇನ್ನು ಬಂಗಾರಂ ಕೂಡ ಸೇಮ್ 13,000ದಿಂದ ಹಿಡಿದು 16,000ದವರೆಗೂ ಮಾರಾಟ ಆಗಿದೆ. ಇದಿಷ್ಟು ಗುಂಟೂರು ಮಾರ್ಕೆಟ್ ಆಯಿತು. ಸೊ ನೆಕ್ಸ್ಟ್ ಕಮ್ಮ ಮಾರ್ಕೆಟ್ ನೋಡೋಣ. ಇವತ್ತು ಕಮ್ಮ ಮಾರ್ಕೆಟ್ಗೆ 8,000 ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ AC ಕಾಯಿ. ಅದರಲ್ಲಿ ತೇಜಕಾಯಿ ಬಂದುಬಿಟ್ಟು 20,000 ಹೈಯೆಸ್ಟ್ ಮಾರ್ಕೆಟ್ ಪ್ರೈಸ್ ಮಾರಾಟ ಆಗಿದೆ 20,000 ಪ್ರತಿ 1 ಕ್ವಿಂಟಾಲ್ಗೆ. ಇನ್ನು ನೆಕ್ಸ್ಟ್ ವಾರಂಗಲ್ ಮಾರ್ಕೆಟ್ ನೋಡೋದಾದರೆ ವಾರಂಗಲ್ ಮಾರ್ಕೆಟ್ ಬಂದುಬಿಟ್ಟು 8,000 AC ಕಾಯಿ ಬಂದಿರ್ತವೆ. ತೇಜಕಾಯಿ ಬಂದುಬಿಟ್ಟು 16ರಿಂದ 19,000 ಮಾರಾಟ ಆಗಿದೆ. ಅಂದರೆ 19,000 ಹೈಯೆಸ್ಟ್ ವಾರಂಗಲ್ ಮಾರ್ಕೆಟ್ ತೇಜಕಾಯಿ. ಇನ್ನು 5531 ನೋಡೋದಾದರೆ 12ರಿಂದ 14,000 ಮಾರಾಟ 14,000 ಇವತ್ತು ವಾರಂಗಲ್ ಮಾರ್ಕೆಟಲ್ಲಿ 5531 ಹೈಯೆಸ್ಟ್.
ಓಕೆನಾ. ಸೊ ಈ 4 ಮಾರ್ಕೆಟ್ ಬೆಳೆ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ. ದಯವಿಟ್ಟು ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.